ಸ್ವಾಗತ ಕೋರ್ತಾ ಸತ್ಯಶೋಧಕ ಸಂಘ ಕರ್ನಾಟಕ ಘಟಕದ ವತಿಯಿಂದ ಇದೇ ರವಿವಾರ 22ನೇ ತಾರೀಕಿಗೆ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೇವೆ. ಶಾಹು ಅಂಬೇಡ್ಕರ್ ಪರ್ವ ಅದರ ಅಂಗವಾಗಿ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಮೀಸಲಾತಿಯ ಚರ್ಚೆ ಆಗಬೇಕು ಅಂತ ಹೇಳಿದರೆ ನೀವೇ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ಬಿಡ್ರಿ. ಈಗ ಹೋಗಲೆಲ್ಲ ಹಂಗೆ ಕಾರ್ಯಕ್ರಮ ಮಾಡ್ತೀರಿ, ಅಲ್ಲಿ ಬಂದು ನಾವು ನಮ್ಮಂತರ ಯಾರೋ ನಮ್ಮಂತರ ಬಂದು ಕೇಳ್ತಾರ, ಕೇಳಿಸ್ಕೊಂಡು ಮನೆಗೆ ಹೋಗಿ ಮರ್ತು ಬಿಡ್ತಾರ. ಅದು ಚರ್ಚೆಗಳಾಗಬೇಕು, ಪರ ಇರಲಿ ವಿರೋಧವಿರಲಿ, ಈಗ ನಿಮ್ಮ ಯಾಗ ಬಂತದು ಮುಕ್ತವಾಗಿ ಚರ್ಚೆ ಆಗ್ಬೇಕು. ಅದು ಯಾವುದೇ ವಿಷಯವಾಗಿರಲಿ ಮುಕ್ತವಾಗಿ ಚರ್ಚೆ ಆದಾಗ ನಮ್ಮ ಮನಸ್ಸಲ್ಲಿರೋಂಥ ಗೊಂದಲಗಳು ನಿವಾರಣೆ ಆಗ್ತಾವೆ. ಅದರಿಂದ ದೊಡ್ಡರಿಂದ ಕೇಳಿದಾಗ ಗೊತ್ತಿರ, ಈಗ ಅರ್ಧಮುರ್ಧ ಗೊತ್ತಿರ್ತೈತೆ ಕೆಲವೊಬ್ಬರಿಗೆ, ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಕುಂತಿರ್ತಾರೆ. ಚರ್ಚೆ ಸಂವಾದಗಳಾದಾಗ ಈಗ ಸ್ಕೂಲ್ ಮಕ್ಕಳು ಇರ್ತಾರೆ, ಪ್ರೈಮರಿಯಿಂದ ಬೇಡ ಅಟ್ಲೀಸ್ಟ್ PUC ಡಿಗ್ರಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆನಾದರೂ ಹೇಳ್ರಿ ಮೀಸಲಾತಿ ಬಗ್ಗೆ, ಅಥವಾ ಅವ್ರನ್ನ ಚರ್ಚಾಕೂಟಕ್ಕೆ ಕರೆದು ನಿಮ್ಮ ಅನಿಸಿಕೆಗಳನ್ನ ಕೇಳಿ ಅವ್ರಿಗೆಲ್ಲ ಗೊಂದಲ ನಿರ್ಮಾಣ ಕಾರ್ಯಕ್ರಮ ಮಾಡ್ಬೇಕಂತ ನಮ್ದು ಅಭಿಪ್ರಾಯ. ನಾವು ಎಲ್ಲ ಕಡೆ ಈಗ ಹಂಗೆ ಮಾಡಾಯ್ತೀವಿ ಸರ್. ಅಂದ್ರೆ ವಿದ್ಯಾರ್ಥಿಗಳನ್ನ ಯಾಕೆ ಸೇರಿಸ್ಬಿಡ್ದಂದ್ರೆ ಸ್ವಲ್ಪ ರಿಸರ್ವೇಷನ್ ಬೆನಿಫಿಷರಿಗಳು, ಆಮ್ಯಾಗ ನೌಕರನು ಬರ್ತೀವಿ ಅವರು ರಿಸರ್ವೇಷನ್ ಮೀಸಲಾತಿ ಬಗ್ಗೆ ಮೊದಲು ಅವ್ರಿಗೆ ಒಂದು ಕ್ಲಾರಿಟಿ ಬರಲಿ ಅಂತ. ಆಮ್ಯಾಗ ನೀವು ಹೇಳಿದ ಕಾರ್ಯಕ್ರಮ ಮುಗೀತಿದ್ದಂಗೆ ಅವ್ರದ್ದು ಏನೋ ಗೊಂದಲ, ಈಗ ಅವರು ಏನೋ ಒಂದು ಹೊಸ ವಿಚಾರ ಕೇಳಿದಾಗ ಅವ್ರಿಗೆ ಒಂದು ಏನೋ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಆ ಪ್ರಶ್ನೆಗಳನ್ನು ಅವರು ನೇರವಾಗಿ ಮುಂದಿಟ್ಟು ಅದಕ್ಕೆ ಉತ್ತರನ ಪಡ್ಕೊಳ್ಳಿ ಅಂತ ನಾವು ಹೇಳಬೇಕು. ಸೊ ಎಲ್ಲ ಕಡೆ ಆ ಥರದ ಸಂವಾದಗಳು, ಯಾಕಂದ್ರೆ ಸಂವಾದಗಳಿದ್ದಾಗ ಇದ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ. ನಾವೇನೋ ಹೇಳ್ತೀವಿ, ಅವ್ರು ಕೇಳ್ಕೊಂಡಾರ ನೀವು ಹೇಳ್ದಂಗೆ ಕಿವಿ ತುಂಬ್ಕೊಂಡು ಹೋಗಿಬಿಡ್ತಾರೆ, ಹೊರಗಡೆ ಹೋಗಿ ಯಾಕೆ ಮಾತಾಡಿದ್ರೆ ನಮ್ಮಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾರೆ. ಮೀಸಲಾತಿ ನಮ್ಮ ತೆಲ್ಲ ಏನು ತುಂಬಿರ್ತಾರೆ, ಮೀಸಲಾತಿ ಅಂಬೇಡ್ಕರ್ 50 ವರ್ಷ ಮಾತ್ರ ಬರೆದಿದ್ರು. ಈ ಕೆಲವೊಬ್ರು ಗೊತ್ತಿರಲ್ಲ ಏನಾಗೈತಿ ಅಂತ. ನಾವು ಗೊಂದಲದೊಳಗೆ ಅದರೊಳಗೆ ಅದು ಏನೋ ಸ್ಪಷ್ಟೀಕರಣ ಅಥವಾ ಹಿರಿಯರಿಂದ ಅಥವಾ ದೊಡ್ಡವರಿಂದ ವಾಗ್ಮಿಗಳಿಂದ ಬಂದಾಗ ಜನರಲ್ಲಿರುವ ಸಮಸ್ಯೆ ನಿವಾರಣೆ ಆಗುತ್ತಾ, ಕಾನ್ಫ್ಲಿಕ್ಟ್ಗಳು ನಿವಾರಣೆ ಆಕಾವ ಇದರಿಂದ. ಅದು 100%. ಆಮ್ಯಾಗ ಇದು ರಿಸರ್ವೇಷನ್ ಅನ್ನೋದು ಅಂಬೇಡ್ಕರ್ ಕಾನ್ಸೆಪ್ಟ್ ಅಂತೂ ಅಲ್ಲ. ನಾನು ಹೇಳಿದ್ದೀನಿ, ಯಾಕಂದ್ರೆ ಸಂವಿಧಾನದಾಗ ರಿಸರ್ವೇಷನ್ ಬರೋಕ್ಕಿಂತ ಮುಂಚೆನೇ SC/STಗಳಿಗೆ ಆ್ಯಕ್ಚುಲಿ ರಿಸರ್ವೇಷನ್ ಬಂದಿರೋದು ಸರ 1943ರಿಂದ 8.33% ಇಂಡಿಯಾದಾಗ ಫಸ್ಟ್ ಡಿಕ್ಲರೇಷನ್ ಆಗಿರೋದು. ಅದಕ್ಕಿಂತ 41 ವರ್ಷ ಮುಂಚೆನೇ ಅಂದರೆ SC/STಗಳು ಐಡೆಂಟಿಫಿಕೇಷನ್ ಆಗಿರೋದು 1935 ನಂತರ. ಈ ಫಸ್ಟ್ ಈ ಕಾಸ್ಟ್ ಸೆನ್ಸಸ್ ಆಗಿರೋದು 1911. ಆ 1911ರಾಗ ಆ್ಯಕ್ಚುಲಿ ಈ ಅಸ್ಪೃಶ್ಯರನ್ನ ಐಡೆಂಟಿಫಿಕೇಷನ್ ಮಾಡಕ್ಕೆ ಹಚ್ಚಿದವರು ಮುಸಲ್ಮಾನರು. ಯಾಕಂದ್ರೆ ಅವಾಗ ಸೆನ್ಸಸ್ಗಳು ಹೆಂಗೆ ಆಗ್ತಿದ್ವು ಅಂದ್ರೆ ಹಿಂದೂಗಳು, ಮುಸಲ್ಮಾನರು, ಜೈನರು, ಸಿಖ್ರು ಧರ್ಮದ ಆಧಾರದ ರಿಸರ್ವೇಷನ್ ಇದೇನು ಸೆನ್ಸಸ್ ಆಗ್ತಿತ್ತು. ಆಮ್ಯಾಗ ಅವಾಗ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ, ಬ್ರಿಟಿಷರು ಕೊಟ್ಟಿದ್ದು ಫಸ್ಟ್ ಪೊಲಿಟಿಕಲ್ ರಿಸರ್ವೇಷನ್ ಹೆಂಗಿತ್ತು ಅಂದ್ರೆ, ಈಗ ಮುಸಲ್ಮಾನರು ಅವರಿಗೆ ಪ್ರತ್ಯೇಕ ರಿಸರ್ವೇಷನ್ ಕೊಡ್ತಿದ್ರು. ಮುಸಲ್ಮಾನ ಕ್ಷೇತ್ರಗಳು ಎಲ್ಲಿರ್ತಿದ್ವಲ್ಲ ಅಲ್ಲಿ ಮುಸಲ್ಮಾನರ ಅಭ್ಯರ್ಥಿಗಳಾಗ್ತಿದ್ರು. ಅವ್ರಿಗೆ ಓಟ್ ಹಾಕೋರು ಕೇವಲ ಮುಸಲ್ಮಾನರು, ಬೇರೆದವ್ರು ಯಾರು ಓಟ್ ಹಾಕೊಂಡಿರಲಿಲ್ಲ ಅವ್ರಿಗೆ. ಸೊ ಅಂದ್ರೆ ಧರ್ಮದ ಆಧಾರದ ಮ್ಯಾಗ ಅವ್ರಿಗೆ ಮೀಸಲು ಕ್ಷೇತ್ರ ಫಿಕ್ಸ್ ಆಗೋ ಸಂದರ್ಭದೊಳಗೆ ಒಂದು ಗೊಂದಲ ಹೇಳ್ತಾ 1909ರೊಳಗೆ ಏನು ಕೌನ್ಸಿಲ್ ಆ್ಯಕ್ಟ್ ಆಫ್ ಇಂಡಿಯಾ ಅಂತ ಒಂದು ಕಾಯ್ದೆ ಬರ್ತದೆ. ಈಗ 5 ವರ್ಷಕ್ಕೊಂದ್ಸರಿ ಚುನಾವಣೆ, ಅವಾಗ 10 ವರ್ಷಕ್ಕೊಂದ್ಸರಿ, ಅಂದ್ರೆ 10 ವರ್ಷಕ್ಕೊಂದ್ಸರಿ ಕಾಯ್ದೆಗಳು ಚೇಂಜ್ ಆಗ್ತಿದ್ವು. ಬ್ರಿಟಿಷರು ಕೌನ್ಸಿಲ್ ಆ್ಯಕ್ಟ್ಗಳನ್ನು ತೊಗೊಂಡು ಬಂದಾರಲ್ಲ, ಅದರೊಳಗೆ 1909ರ ಕೌನ್ಸಿಲ್ ಆ್ಯಕ್ಟ್ ಏನು ಹೇಳುತ್ತಂದ್ರೆ ಭಾರತೀಯರಿಗೆ ರಾಜಕಾರಣ ಪ್ರವೇಶ ಮಾಡ್ಲಿಕ್ಕೆ ಅದು ಅವಕಾಶ ಕೊಡ್ತಾರೆ. ಸೊ ಅದು ಅವಕಾಶ ಕೊಟ್ಟಾಗ ಅವರು ಸೆನ್ಸಸ್ಸನ್ನು ಡಿಪೆಂಡ್ ಮಾಡ್ತಾರೆ. ಸೊ ಹಿಂದೂಗಳು ಇಷ್ಟದಾರ, ಕ್ರಿಶ್ಚಿಯನ್ರು ಇಷ್ಟದಾರ, ಮುಸಲ್ಮಾನರು ಇಷ್ಟದಾರ. ಹಂಗಾರೆ ಅವರಿಗೆ ಆ ಪರ್ಸೆಂಟೇಜ್ ಆಧಾರ ಮೇಲೆ ಅವ್ರಿಗೆ ಮೀಸಲಾತಿ ಡಿಕ್ಲರೇಷನ್ ಆಗುತ್ತೆ. ಅವಾಗ ಈ ಮುಸಲ್ಮಾನರಿಗೆ ಒಂದಿಷ್ಟು ಗೊಂದಲ ಕ್ರಿಯೇಟ್ ಆಗತ್ತೆ. ಏನಂದ್ರೆ ಇವರು ಹಿಂದೂಗಳಂತ ಏನು ಎಲ್ಲರೂ ಹೇಳ್ಕೊತಾರಲ್ಲ, ಇದರೊಳಗೆ ಖರೆ ಹಿಂದೂಗಳ ಅಲ್ಲದೆ ಇದ್ದವ್ರು ಭಾಳ ಜನ.
ನಿಜವಾಗ್ಲೂ ಹಿಂದೂಗಳು ಅಲ್ಲೇ ಇದ್ದವ್ರು ಭಾಳ ಜನ ಅದಾರ. ಆದ್ರೆ ಇವರು ಹಿಂದೂಗಳೊಳಗನ ಏನು ಮೇಲ್ಜಾತಿಗಳದಾರಲ್ಲ, ನಾವೆಲ್ಲರೂ ಹಿಂದೂಗಳಂತೇಳಿ ಹೆಚ್ಚಿಗೆ ಸ್ಥಾನ ತಗೊಳಕತ್ತಾರ. ಅವ್ರಿಗೆ ಕೊಡಂಗಿಲ್ಲ, ಇವರು ತಗೋತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವಾಗ 1909 ಮಾರ್ಲೆ ಮಿಂಟೋ ಕಮಿಷನ್ ಇತ್ತು. ಮಾರ್ಲೆ ಮಿಂಟೋ, ಲಾರ್ಡ್ ಮಾರ್ಲೆ ಮಿಂಟೋ ಸ್ಟೇಟ್ ಸೆಕ್ರೆಟರಿ. ಅವಾಗ ಅವಂಗೊಂದು ರಿಪ್ರೆಸೆಂಟೇಷನ್ ಕೊಡ್ತಾರೆ. ಏನು ಕೊಡ್ತಾರಂದ್ರೆ, ನೀವು ಕಾಸ್ಟ್ ಸೆನ್ಸ್ ಮಾಡ್ರಿ, ಹಿಂದೂಗಳೊಳಗನ ಹಿಂದೂಗಳು 100ಕ್ಕೆ 100ರಷ್ಟು ಹಿಂದೂಗಳು ಅಲ್ಲದೆ ಇದ್ದವ್ರು ಅದಾರ. ಅದನ್ನು ನೀವು ಪತ್ತೆ ಹಚ್ಚಿ ಅವ್ರನ್ನ ಸಪ್ರೇಟ್ ಮಾಡಿದ್ರಿ ಅಂದ್ರೆ ಸಾಪೇಕ್ಷವಾಗಿ ಹಿಂದೂಗಳಷ್ಟೇ ನಾವು ಸಂಖ್ಯೆ ಒಳಗೆ ಬರ್ತೀವಿ. ದಯವಿಟ್ಟು ಇದನ್ನು ಮಾಡ್ಬೇಕಂತೇಳಿ ಮುಸಲ್ಮಾನರು ಆಗಾ ಖಾನ್ ಅಂತ ಒಬ್ಬ ರಾಜ ಇದ್ದ ಪೂನಾದಾಗ, ಅವನ ನೇತೃತ್ವದೊಳಗೆ ಒಂದು ರಿಪ್ರೆಸೆಂಟೇಷನ್ ಹೋಗುತ್ತೆ. 1909 ಅದೇನು ಮುಸಲ್ಮಾನರ ರಿಪ್ರೆಸೆಂಟೇಷನ್ ಕೊಟ್ಟರು. 1911 ಕ್ಯಾಸ್ಟ್ ಸೆನ್ಸಸ್ದೊಳಗೆ ಫಸ್ಟ್ 100% ಹಿಂದೂಗಳು ಅಲ್ಲದೆ ಇದ್ದವ್ರನ್ನ 429 ಜಾತಿಗಳನ್ನು ಬ್ರಿಟಿಷರು ಐಡೆಂಟಿಫೈ ಮಾಡಿದ್ರು. 429 ಜಾತಿಗಳು 100ಕ್ಕೆ 100ರಷ್ಟು ಹಿಂದೂಗಳು ಅಲ್ಲದೆ ಇರೋರು. ಅವ್ರನ್ನ ಪತ್ತೆ ಹಚ್ಚಿ ಅವರಿಗೆ ರಿಪ್ರೆಸೆಂಟೇಷನ್ ಕೊಟ್ಟರು. ಅವ್ರನ್ನ ಏನಂತ ಕರಿಬೇಕೀಗ? 100ಕ್ಕೆ 100ರಷ್ಟು ಹಿಂದೂಗಳು ಅಲ್ಲದೆ ಇದ್ದವರು ಇವ್ರನ್ನ ಹೆಂಗೆ ಹಿಂದೂಗಳಲ್ಲ ಅಂತ ಅನ್ಬೇಕಂದಾಗ 10 ಮಾನದಂಡಗಳನ್ನು ಬಳಸಿದ್ರು. 10 ಮಾನದಂಡಗಳ ಆಧಾರ ಮೇಲೆ ಇವರು 100% ಹಿಂದೂಗಳಲ್ಲ, ಇವ್ರನ್ನ ಅನ್ಟಚೇಬಲ್ ಅಂತೇಳಿ ಕರಿಬೇಕಂತೇಳಿ ಫಸ್ಟ್ ಹೆಸರು ಕೊಟ್ಟಿರೋರು ಬ್ರಿಟಿಷರ. ಅನ್ಟಚೇಬಲ್ಸ್ ಅಂದ್ರೆ ಇವರು ಮುಟ್ಟಲು ಅಸಾಧ್ಯರು ಅಂತೇಳಿ ಅವ್ರಿಗೆ ಹೆಸರಿಟ್ಟು 429 ಜಾತಿನ ಐಡೆಂಟಿಫೈ ಮಾಡಿ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಕೊಟ್ಟರು. ನೆಕ್ಸ್ಟು 1911 ಆಗಿರೋದು ನೆಕ್ಸ್ಟ್ ಸೆನ್ಸಸ್ಸು 1921. 1921 ಮತ್ತೊಂದಿಷ್ಟು ಸುಧಾರಣೆ ಆಗ್ತದೆ. ಅನ್ಟಚಬಲ್ ಇದ್ದವ್ರನ್ನ ಡಿಪ್ರೆಸ್ಡ್ ಕ್ಲಾಸ್ ಅಂತ ಐಡೆಂಟಿಫೈ ಮಾಡಿದ್ರು. ಡಿಪ್ರೆಸ್ಡ್ ಕ್ಲಾಸ್. ಈ ಡಿಪ್ರೆಸ್ಡ್ ಕ್ಲಾಸ್ ಇದ್ದವರು 1931 ಜನಗಣತಿ ಒಳಗೆ ಇವ್ರಿಗೆ ಹೆಸರುಗಳನ್ನು ಮತ್ತೆ ಚೇಂಜ್ ಮಾಡಿದರು. ಅನ್ಟಚಬಲ್ಸ್ 1911 1921 ಡಿಪ್ರೆಸ್ಡ್ ಕ್ಲಾಸ್. 1931 ಅವ್ರನ್ನ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ ಅಂತ ಮಾಡಿದ್ರು. ಈ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಸ್ಕೆಡ್ಯೂಲ್ಡ್ ಕಾಸ್ಟ್ ಅನ್ನೋದಕ್ಕಿಂತ ಮುಂಚೆ ಅಂಬೇಡ್ಕರ್ 3 ಹೆಸರನ್ನ ಸೂಚನೆ ಮಾಡಿದರು. ಇವ್ರನ್ನ ನೀವು ಪ್ರೊಟೆಸ್ಟೆಂಟ್ ಹಿಂದೂಗಳಂತೇಳಿ ರೆಕಾರ್ಡ್ ಮಾಡಿರಿ ಅಥವಾ ನಾನ್ ಹಿಂದೂಸ್ ಅಂತ ರೆಕಾರ್ಡ್ ಮಾಡಿರಿ. 3 ಹೆಸರು ಕೊಟ್ಟಿದ್ರು ಅವರಿಗೆ. ಸೊ ಅದನ್ನ ಬಿಟ್ಟು, ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗಿತ್ತಲ್ಲ, ನೀವು ಹಂಗೆ ಮಾಡ್ಬಿಟ್ರೆ ಹಿಂದೂ ಧರ್ಮ ಹೊಡೆದ್ಬಿಡ್ಬೇಕು. ಅವಾಗ ಕಾಂಗ್ರೆಸ್ನಲ್ಲಿ ಇದ್ರು, ಸೊ ಅವಾಗೆಲ್ಲ ಆವಾದಗಳಿದ್ವು. ಅದಕ್ಕೆ ಬ್ರಿಟಿಷರು ಏನು ಮಾಡಿಬಿಟ್ರು, ಒಂದು ಕಾಮನ್ ಹೆಸರು ಪರಿಶಿಷ್ಟ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂತ ಮಾಡಿದ್ರು. ಈ ಸ್ಕೆಡ್ಯೂಲ್ಡ್ ಕಾಸ್ಟ್ ಮತ್ತು ಟ್ರೈಬ್ ಅಂತ ಐಡೆಂಟಿಫಿಕೇಶನ್ ಆದ್ಮ್ಯಾಗ ಇವರಿಗೆ 1943 ಫಸ್ಟ್ ರಿಸರ್ವೇಷನ್ ಬಂದಿರೋದು. 1902 ರಿಸರ್ವೇಷನ್ ಬಂದಿರೋದು ಇಂಡಿಯಾದಾಗ ನಿಜವಾಗ್ಲು. ಹೌದಾ? 1943 1902 ಅಂದ್ರೆ ನೀವು 43 2 ವರ್ಷ ಮೈನಸ್ ಮಾಡಿದ್ರೆ 41 ವರ್ಷ. ಅಂದ್ರೆ ಅಂಬೇಡ್ಕರ್ರು ಅಥವಾ ಬ್ರಿಟಿಷ್ ಕಾಯ್ದೆಗಳು ಏನಿದ್ವಲ್ಲ, ಇದರೊಳಗೆ ಪರಿಶಿಷ್ಟ ಜಾತಿ ಅಂತ ಐಡೆಂಟಿಫಿಕೇಶನ್ ಆಗಿ ಅವ್ರ ಮೀಸಲಾತಿ ಪಡ್ಕೊಳ್ಳೋದಕ್ಕಿಂತ ಹಿಂದೆ 41 ವರ್ಷ ಹಿಂದೆನೆ ರಿಸರ್ವೇಷನ್ ಬಂದಿತ್ತು. ಹೌದಲ್ಲ? SC STಗಳಿಗೆ ಕಾನೂನುಬದ್ಧವಾಗಿ ರಿಸರ್ವೇಷನ್ ಸಿಕ್ಕ ತಕ್ಷಣ ಗೊಂದಲಗಳು ಕ್ರಿಯೇಟ್ ಆದವು. ಇದು ಇತಿಹಾಸ, ಇದು ರಾಜಕಾರಣ. ಅದಕ್ಕೆ ಇದನ್ನ ಈ ಸೂಕ್ಷ್ಮತೆಗಳು ಸಮಾಜಕ್ಕೆ ಅರ್ಥ ಆಗುತ್ತೆ. ಇದನ್ನು ನಾವು ತಿಳಿಸ್ಕೊಳಕ್ ಹೊಂತೀವಿ. ಇದು ಎಲ್ಲಿಯಾದ್ರೂ ನೀವು ಕೇಳಿಲ್ಲ, ಕೇಳಿಲ್ಲ ಅಂತ ಅನ್ಕೋತೀನಿ ನಾನು. ಕೇಳಿದ್ರೆ ಯಾವಾಗಾದ್ರೂ ಕೇಳಿಲ್ಲ. ಯಾಕೆ ನಾವು ಇದನ್ನ ಕೈಗೆ ತಗೊಂಡಿವಿ ಅಂದ್ರೆ, ಈ ಸದ್ಯ ಸಂವಿಧಾನದ ರಿಸರ್ವೇಷನ್ ಐತಿ, ಸರ್ಕಾರಿ ಕ್ಷೇತ್ರದೊಳಗೆ ನೌಕರಿಗಳಿಲ್ಲ. ಸರ್ಕಾರಿ ಕ್ಷೇತ್ರದಾಗ ಈಗಲೂ ಕೂಡ ನೀವು ಹುಡುಕ್ಯಾಡ್ರಿ, ಪ್ರತಿ ವರ್ಷ ಈಗ 1994ದಿಂದ 1994ರಿಂದ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತೇಳಿ ಸರ್ಕಾರದ ಇಲಾಖೆನ ಐತಿ. ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ಹಿಂತೆಗೆತ ಇಲಾಖೆ ಅಂತ ಮಾಡ್ಯಾರ. ಎಲ್ಲ ರಾಜ್ಯದವ್ರದ್ದು ಅದು ಕೆಲಸ ಮಾಡಕತ್ತೈತಿ, ಕೇಂದ್ರದವ್ರದ್ದು ಐತಿ. ಅದ್ರ ಕೆಲಸ ಏನಂದ್ರೆ ಸರ್ಕಾರಿ ಕ್ಷೇತ್ರದ ಬಂಡವಾಳನ ವಾಪಸ್ ತಗೊಳ್ಳೋದು.
ಅಂದರೆ ಸರ್ಕಾರದ ಉದ್ಯಮಗಳನ್ನು ಪ್ರೈವೇಟೈಸ್ ಮಾಡೋದು, ಹೆಚ್ಚು ಹೆಚ್ಚು ಖಾಸಗೀಕರಣ ಆಗಕತ್ತಿರೋದು ಆ ಇಲಾಖೆದಿಂದನೇ. ಈಗ ಹೋದ ಸರಿ 2021-22-23 ನೀವು ಇದನ್ನು ತೆಗೆದು ನೋಡ್ರಿ ಡಾಟಾಸ್, ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ರಿಪೋರ್ಟ್ ಕೂಡ ಆಗಿರುತ್ತೆ. 6,000 ಕೋಟಿ ಏನು ಸಾರ್ವಜನಿಕ ಬಂಡವಾಳನ ವಾಪಸ್ ತಗೊಂಡು. ಇಲ್ಲಿ ಜನಸಂಖ್ಯೆ ಹೆಚ್ಚಾಗಕತ್ತೈತಿ, ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಕತ್ತೈತಿ, ನೌಕರಿಗಳು ಹೆಚ್ಚು ಬೇಕಾಗ್ಯಾವ. ಅಂದ್ರೆ ಸರ್ಕಾರದ ಜವಾಬ್ದಾರಿ ಏನೈತಿ, ನೌಕರಿಗಳನ್ನ ಹೆಚ್ಚು ಮಾಡಬೇಕು, ಇಲಾಖೆಗಳನ್ನ ಹೆಚ್ಚು ಮಾಡಬೇಕು, ಉದ್ಯಮಗಳನ್ನ ಹೆಚ್ಚು ಮಾಡಬೇಕು. ನೀವು 94ರಿಂದ ಇಲ್ಲಿವರೆಗೆ ನಾನು ಆನ್ ರೆಕಾರ್ಡ್ ಹೇಳಕತ್ತೀನಿ, ಬರೆದು ಕೊಡಾಕತ್ತೀನಿ, ಯಾವುದೇ ಇಲಾಖೆ ಚಾಲೂ ಆಗಿಲ್ಲ. ಇಲಾಖೆಗಳನ್ನ ಬಂದ್ ಮಾಡೋ ಕೆಲಸ ನಡೆದೈತಿ. ಹೊಸ ಇಲಾಖೆಗಳು ಕ್ರಿಯೇಷನ್ ಇಲ್ರಿ, ಉದ್ಯಮಗಳು ಕ್ರಿಯೇಟ್ ಆಗಕತ್ತಿಲ್ರಿ, ಇದ್ದಷ್ಟು ನೌಕರಿಗಳನ್ನ ಬಂದ್ ಮಾಡಕತ್ತ. ಅಂದ್ರೆ ಏನು ಅರ್ಥ, ಸಂವಿಧಾನದ ವಿರುದ್ಧ ನಡವಳಿಕೆಗಳು ಚಾಲೂ ಆಗ್ಯಾವ. ಒಂದು ಕಡೆ ಸಂವಿಧಾನದಾಗ ಮೀಸಲಾತಿನ ವಿರೋಧ ಮಾಡ್ತೀರಿ, ಅದ್ರ ಬಗ್ಗೆ ಪ್ರತಿದಿನ ಹೀಯಾಳಿಸ್ತೀರಿ. ಇನ್ನೊಂದು ಕಡೆ ನೌಕರಿಗಳು ಇಲ್ದಂಗೆ ಮಾಡಾಕತ್ತೀವಿ. ಎರಡು ಕೆಲಸ ಏಕಾಲಕ್ಕೆ ನಡೆದ. ಮೀಸಲಾತಿಯನ್ನ ತೆಗೆದು ಹೋಗೋದ್ರ ವಿರೋಧಗಳು ವ್ಯಕ್ತ ಆಗ್ತಾವ. ನಮ್ಮ ಸಂಬಂಧ ಪ್ರೈವೇಟೈಸೇಷನ್ ಮಾಡಿದ್ರೆ ತಾನಾಗೆ ಹೋಗುತ್ತಾರ ಮಾಧ್ಯಮ ತಾತ್ಪರ್ಯ ಕಂಡುಕೊಂಡಾರ. ಇದು ಅವ್ರು ಕಂಡುಕೊಂಡ್ರು ದಾರಿ. ಅಂದ್ರೆ ನೇರವಾಗಿ ಅದಕ್ಕೆ ಕೈ ಹಾಕಿದ್ರು ಅಂದ್ರೆ ವಿರೋಧ ಹೆಚ್ಚಾಗ್ತಾವ. ನೌಕರಿಗಳು ಇಲ್ದಂಗೆ ಮಾಡಿಬಿಟ್ರೆ ಈಸಿಯಾಗಿ ಇದನ್ನ ಮುಗಿಸ್ಬಿಡ್ಬೋದು ಅಂತ ಅವ್ರ ಕೈಯ ಬಂದೈತಿ. ಸೊ ಇದನ್ನ ಮಾಡಕತ್ತಾರೆ. ಮತ್ತು ಇನ್ನೊಂದು ತಾವು ಹೇಳಿದ್ರಿ, ರಿಸರ್ವೇಷನ್ಗೆ ಕಾಲಮಿತಿ ಇಲ್ಲ. ಸಂವಿಧಾನದ ಯಾವುದೇ ಅನುಚ್ಛೇದ ತಗೊಂಡು ಈ SC/STಗಳಿಗೆ 3 ಥರದ ರಿಸರ್ವೇಷನ್ ಐತಿ. OBCಗಳಿಗೆ ಸಂವಿಧಾನ ಜಾರಿಯಾದ 42 ವರ್ಷದ ನಂತರ ಮೀಸಲಾತಿ ಬಂದಿದೆ. ಸಂವಿಧಾನ ಜಾರಿಯಾದ 40 ಆರ್ಟಿಕಲ್ 340 ಸಂವಿಧಾನದಾಗ 1950 ಸಿಕ್ಕೈತಿ. 340 ಏನು ಹೇಳ್ತಂದ್ರೆ, ದೋಸ್ ಹೂ ಆರ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ಸ್ ಅವ್ರನ್ನ ಐಡೆಂಟಿಫೈ ಮಾಡಿ ಅಂತೇಳಿ ರಾಷ್ಟ್ರಪತಿಗೆ ಅಧಿಕಾರ ಕೊಟ್ಟಿದ್ರು. ವಾತಾವರಣ ಕಮಿಷನ್ ಮಾಡಿ ಅವರಿಗೆ ತುರ್ತಾಗಿ ರಿಸರ್ವೇಷನ್ ಕೊಡಬೇಕು. ಅದರ ಆ ಕೆಲಸ ಆಗಿಲ್ಲ. ಎಷ್ಟು ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಕೊಡ್ಬೇಕಂತೇಳಿ ರಿಪೋರ್ಟ್ಗಳು ಬಂದವು, ನಿಮಗೂ ಗೊತ್ತೈತಿ. ಕಾಕಾ ಕಾಲೇಲ್ಕರ್ ರಿಪೋರ್ಟ್ ಬಂತು, ಏನು ಮಾಡೋಕ್ಕಾಗಲಿಲ್ಲ, ಅದನ್ನು ಸ್ಟಾಪ್ ಮಾಡಿ ಮುಂದೆ ಮಂಡಲ್ ಕಮಿಷನ್ ಬಂತು. ಮಂಡಲ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದ 87 ಹೌದೇ, ಅದು ಇಂಪ್ಲಿಮೆಂಟೇಷನ್ ಆಗಿರೋದು 92. ಆತ 52% OBCಗಳದಾರ ಅಂತೇಳಿ ರಿಪೋರ್ಟ್ ಕೊಡ್ತಾನೆ ಮಂಡಲ್. ಕೊಟ್ಟರು ರಿಸರ್ವೇಷನ್ ಎಷ್ಟು 27%. ಸಂವಿಧಾನದೊಳಗೆ 50% ಲಿಮಿಟ್ ಎಲ್ಲಿ ಮಾಡಿಲ್ಲ. ಸಂವಿಧಾನದಾಗ ರಿಸರ್ವೇಷನ್ ಇಷ್ಟ ಪರ್ಸೆಂಟ್ ಕೊಡ್ಬೇಕಂತ ಸಂವಿಧಾನ ಎಲ್ಲಿ ನಿರ್ಬಂಧ ಇರಲಿ. ಬಟ್ ಕೋರ್ಟ್ಗಳು ನಿರ್ಬಂಧ ಇರ್ತಾವೆ ಈ ದೇಶದಾಗ. ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳು 50% ರಿಸರ್ವೇಷನ್ ಕೊಡ್ಬೇಕಂತ ನಿರ್ಬಂಧ ಹೇರ್ಯಾವ. 85% ಇರ್ತಕ್ಕಂಥ ಜನರಿಗೆ ನೀವು 32% ರಿಸರ್ವೇಷನ್ ಡಿಕ್ಲೇರ್ ಮಾಡಿ, ಏನು 50% ರಿಸರ್ವೇಷನ್ ಕೊಟ್ಟಿರಿ. SC/ST OBC ಎಲ್ಲ ಕೂಡ. ಅದರೊಳಗೆ OBCಗೆ 32% ಕರ್ನಾಟಕದೊಳಗೆ. ಕರ್ನಾಟಕದಾಗ OBCಗಳಿಗೆ ರಿಸರ್ವೇಷನ್ ಕೊಡೋಕೆ ಎಷ್ಟು ಕಮಿಷನ್ ಮಾಡಿದ್ರಿ? ಕಮಿಷನ್ ಎಷ್ಟು ಬಂದಾವ ಹೇಳ್ರಿ? ಸ್ವಾತಂತ್ರ್ಯ ಬಂದಾಗಿಂದ, ಸಂವಿಧಾನ ಜಾರಿ ಆದಾಗಿಂದ ಸಿಕ್ಕಾಪಟ್ಟಿ ಕಮಿಷನ್ ಬಂತು. ನಾಗನಗೌಡ ರಿಪೋರ್ಟ್ ಬಂತು, ಹಾವನೂರು ರಿಪೋರ್ಟ್ ಬಂತು, ಚಿನ್ನಪ್ಪ ರೆಡ್ಡಿ ಆಯೋಗ ಬಂತು, ವೆಂಕಟಸ್ವಾಮಿ ಆಯೋಗ ಬಂತು, ರವಿವರ್ಮ ಕುಮಾರ್ ರಿಪೋರ್ಟ್ ಬಂತು, ದ್ವಾರಕಾನಾಥ್ ರಿಪೋರ್ಟ್ ಬಂತು, ಅವ್ರು ಯಾರೋ ಕೃಷ್ಣಪ್ಪ ಅನ್ನೋರ್ದು ರಿಪೋರ್ಟ್ ಬಂತು, ಕಾಂತರಾಜ್ ರಿಪೋರ್ಟ್ ಬಂತು. ಹೇಳ್ತಾ ಹೋದ್ರೆ ಇನ್ನೂ ಅದಾವ್ರಿ. ಈ ಎಲ್ಲ ರಿಪೋರ್ಟ್ಗಳು ಸರ್ಕಾರ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ರಿಪೋರ್ಟನ್ನು ತಗೋತೀರಿ. ಒಂದು ರಿಪೋರ್ಟ್ನಾದರೂ ನೀವು ಎಂದಾದರೂ ಚರ್ಚೆ ಮಾಡಿರಿ? ಯಾವುದೇ ಸರ್ಕಾರ ತಗೊಳ್ರಿ, ಒಂದಾದರೂ ರಿಪೋರ್ಟ್ ಚರ್ಚೆ ಮಾಡಿದ್ರೆ, ಪಬ್ಲಿಕ್ಕಿಗೆ ಚರ್ಚೆಗೆ ಬಿಟ್ಟಿರೆ, ಅದರೊಳಗೆ ಏನಾಯ್ತಂತ ಜನರಿಗೆ ತಿಳಿಸಿ ಹೇಳಿದ್ರೆ, ಹೋಗ್ಲಿ ಒಂದು ರಿಪೋರ್ಟ್ ಆದರೂ ಒಪ್ಕೊಂಡ್ರೆ, ಒಂದು ಆಯೋಗ ಕೊಟ್ಟಿರ್ತಕ್ಕಂತಹ ಶಿಫಾರಸ್ ಪ್ರಕಾರ ರಿಸರ್ವೇಷನ್ ಇಂಪ್ಲಿಮೆಂಟ್ ಮಾಡಿದ್ರೆ, ಯಾಕೆ ಮಾಡ್ತೀರಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ? ಅಂದ್ರೆ OBCಗಳು ಯಾರಂತ ಪತ್ತೆ ಹಚ್ಚಕ್ಕೆ ಇನ್ನೂ ತನ ಆಗಿಲ್ಲ ಈ ದೇಶದಾಗ. OBCಗಳು ಯಾರಂತೇಳಿ ಪತ್ತೆ ಹಚ್ಚಕ್ಕೆ ಇನ್ನೂ ತನ ಆಗಿಲ್ಲ. ಲೆಕ್ಕ ಎಲ್ಲ ರಾಜಕೀಯ ಸ್ಟಂಟ್ಗಳು. ಅದಕ್ಕೆ ಇದ್ರ ಬಗ್ಗೆ ನಾನು ಹೇಳಿದೆ, ರಿಸರ್ವೇಷನ್ ಸಂವಿಧಾನದಾಗ ಎಲ್ಲೂ ಕೂಡ ಕಾಲಮಿತಿಯನ್ನು ಹೇಳಿ, ಕಾಲಮಿತಿ ಇಲ್ಲವೇ ಇಲ್ಲ. ಅವರ ಜನರೊಳಗೆ ಏನು ಚರ್ಚೆ ಐತೆ ಅಂದ್ರೆ, ಅಂಬೇಡ್ಕರ್ ಬರೀ 10 ವರ್ಷ ರಿಸರ್ವೇಷನ್ ಕೊಟ್ಟಿದ್ರು, ಅದನ್ನ ಯಾಕೆ ಮುಂದುವರಿಸಿದ್ರು ಅಂತ ಕೇಳ್ತಾರೆ. ಎಲ್ಲೈತಿ? ಯಾವ ಅನುಚ್ಛೇದ ಹೇಳ್ತಾರೆ? 395 ಅನುಚ್ಛೇದ ಅವಾಗ ಬಂದಿರೋದು, ಈಗ 444 ಆಗ್ಯಾವ.
ಈ 444 ಅನುಚ್ಛೇದದೊಳಗೆ ಮೀಸಲಾತಿಯನ್ನ 10 ವರ್ಷ ಕೊಡ್ಬೇಕಂತೇಳಿ ಎಲ್ಲಿ ಹೇಳ್ಯಾರ? ಯಾವ ರಿಸರ್ವೇಷನ್ ಹೇಳ್ಯಾರ? ರಿಸರ್ವೇಷನ್ ಬಗ್ಗೆನೂ ಗೊಂದಲ ಐತ್ರಿ. ಪೊಲಿಟಿಕಲ್ ರಿಸರ್ವೇಷನ್ ಬೇರೆ, ಎಜುಕೇಶನಲ್ ರಿಸರ್ವೇಷನ್ ಬೇರೆ, ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಬೇರೆ. ಹೌದಾ? SC ST ಗಳಿಗೆ 330, 332 ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನ್ಯಾಗ ಅದು ಅನುಚ್ಛೇದಗಳು ಹೇಳ್ತಾವ ರಿಸರ್ವೇಷನ್ ಕೊಡ್ಬೇಕಂತೇಳಿ. ಕಾಲಮಿತಿ ಇರೋದು ಅದಕ್ಕೆ ರೀ. ಎಲ್ಲಿ ಎಜುಕೇಶನ್ ರಿಸರ್ವೇಷನ್ಗೆ, ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ಗೆ ಕಾಲಮಿತಿ ಇಲ್ಲ. ಆಮ್ಯಾಗ 50% ಕೊಡ್ಬೇಕಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಆಮ್ಯಾಗ ಇಂಥದ ಜಾತಿಯವ್ರು ಕೊಡ್ಬೇಕಂತ ಎಲ್ಲಿ ಹೇಳಿಲ್ಲ. ಆರ್ಟಿಕಲ್ 15 ಕ್ಲಾಸ್ 4 ಭಾಳ ಕ್ಲಿಯರ್ ಐತಿ. ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಾರೋ, ಅವ್ರು ಬ್ರಾಹ್ಮಣರೇ ಇರಲಿ, ಅವರು ಸಮಾಜದೊಳಗೆ ಹಿಂದೆ ಬಿದ್ದಾರಂದ್ರೆ, ಶೈಕ್ಷಣಿಕವಾಗಿ ಹಿಂದೆ ಬಿದ್ದಾರಂದ್ರೆ ಅವ್ರಿಗೆ ಪ್ರಾವಿಷನ್ಸ್ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲಿ ಜಾತಿ ಅಂತ ಹೇಳ್ತೀಡ್ರಿ? ಸಂವಿಧಾನ ನಮ್ಮ ಮುಂದೈತಿ, ಅನುಚ್ಛೇದಗಳು ಕ್ಲಿಯರ್ ಅದಾವ, ಆದರೂ ಗೊಂದಲ ಕ್ರಿಯೇಟ್ ಮಾಡಕತ್ತಿ. ಸಂವಿಧಾನ ನಮ್ಮ ಕಣ್ಣಿದ್ರಿಗೆ ಐತಿಲ್ರಿ, ನಾವು ತೆಗೆದು ನೋಡ್ಬೇಕಲ್ಲ. ಅದನ್ನ ನಾವು ಯಾರು ಅದನ್ನ ಮಾಡಕತ್ತಿಲ್ಲ, ಆ ಕೆಲಸ ಮಾಡಕತ್ತಿಲ್ಲ. ಎಷ್ಟು ಸಾಧ್ಯ ಐತೆ ಅಷ್ಟು ರಿಸರ್ವೇಷನ್ ಬಗ್ಗೆ ಗೊಂದಲಗಳು ಕ್ರಿಯೇಟ್ ಆಗಬೇಕು. ಸೊ ಇದು ದೊಡ್ಡ ಒಂದು ಕುತಂತ್ರ. ಇದರೊಳಗೆ ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಅದಕ್ಕೆ ನಾವು ಆ ಕೆಲಸನ ಮಾಡಕತ್ತೀವಿ. ನಮಗೆ ನಿಮ್ದೆಲ್ಲರೂ ಸರ್ಕಾರ ಇದೆ. ಹಾಗೆ ಸರ್, ಚರ್ಚೆ